ಇನ್ನು ತುಮಕೂರಲ್ಲೇ ಎರಡನೇ ಏರ್ಪೋರ್ಟ್ ಮಾಡಬೇಕು ಅಂತ ಸೋಮಣ್ಣ ಪತ್ರ ಬರೆದಿರೋ ವಿಚಾರಕ್ಕೆ ಬೆಂಗಳೂರಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೆ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ನಾನು ಕೂಡ ಮೊದಲಿಂದಾನು ಇದನ್ನೇ ಹೇಳ್ತಾ ಇದ್ದೆ, ತುಮಕೂರಲ್ಲಿ ಏರ್ಪೋರ್ಟ್ ಆಗಬೇಕು ಅಂತ. ತುಮಕೂರಲ್ಲಿ ಏರ್ಪೋರ್ಟ್ ಮಾಡಿದ್ರೆ 20 ಜಿಲ್ಲೆಗೆ ಅನುಕೂಲ ಆಗುತ್ತೆ. ಕೆಂಪೇಗೌಡ ಏರ್ಪೋರ್ಟ್ ಕನೆಕ್ಟಿವಿಟಿಗೂ ತುಂಬಾ ಸುಲಭ ಆಗುತ್ತೆ. ಬಿಡದಿಯಲ್ಲಿ ಯಾಕೆ ಮೊದಲು ಡ್ರಾಪ್ ಮಾಡಿದ್ದಾರೆ? ಟೆಕ್ನಿಕಲಿ ನಾವೇನು ಹೇಳಕ್ಕಾಗಲ್ಲ, ಡಿಜಿಸಿಎ ನೋಡುತ್ತೆ. ನಮ್ಮ ಜಿಲ್ಲೆಯಿಂದ ಮನವಿ ಮಾಡಿದ್ದೇವೆ, ಮುಂದೆ ಮಾಡ್ತೀವಿ. ಎರಡನೇ ಏರ್ಪೋರ್ಟ್ ಬಗ್ಗೆ ಡಿಸಿಎಂ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮೊದಲಿಂದಾನು ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ ನಲ್ಲಿ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದಾನು ತುಮಕೂರಿಗಾಗಿದ್ರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟಿಗೆ ಇರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ದು. ಆದ್ರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ ಕೇಳೋದಿಲ್ಲ. ಡಿಜಿಸಿಎನವರು ಟೆಕ್ನಿಕಲ್ ಆಗಿ ಅದು ಸಾಧ್ಯನಾ ಇಲ್ವಾ ಅಂತ. ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದ್ರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದ್ರೆ ಅದು ಅವ್ರು ಒಪ್ಬೇಕಲ್ಲ. ಅದು ಟೆಕ್ನಿಕಲ್ ಆಗಿ ನಾವ್ಯಾರು ಹೇಳಕ್ ಬರಲ್ಲ. ಡಿಜಿಸಿಒ ಗೈಡ್ಲೈನ್ಸ್ ಗಳು ಕೆಲವಿದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದ್ ಮಾಡಕ್ ಸಾಧ್ಯ. ಇಲ್ಲದೆ ಇದ್ರೆ ಆಗೋದಿಲ್ಲ. ಅಲ್ಲ, ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದೀವಿ ಮತ್ತು ಮಾಡ್ತೇವೆ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ನಾವು ಮೊದಲಿಂದಾನು ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ